ನಮಸ್ಕಾರ. ಅವನಿ ಡಿಸೈನ್ಸ್ ಆ್ಯಂಡ್ ಕ್ರಿಯೇಷನ್ಸ್ಗೆ ಸ್ವಾಗತ. ಫ್ರೆಂಡ್ಸ್, ನಾವು ಇವತ್ತು ಎಲ್ಲರೂ ಅನುಭವಿಸ್ತಾ ಇರೋ ಒಂದು ಕಷ್ಟದ ಬಗ್ಗೆ ಮಾತಾಡೋಣ ಅಂತ ಬಂದಿದ್ದೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ. ಹಾಗೆ ನಮ್ಮ ಅವನಿ ಕಿಚನ್ ರಂಗೋಲಿನೂ ಕೂಡ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನಮ್ಮ ಫೇಸ್ಬುಕ್ ಪೇಜ್ ಅವನಿ ಡಿಸೈನ್ಸ್ ಕಿಚನ್ ಆ್ಯಂಡ್ ರಂಗೋಲಿ ಅದನ್ನು ಕೂಡ ಫಾಲೋ ಮಾಡಿ. ನಿಮಗೆ ಬೇಕಾಗಿರೋ ಎಲ್ಲ ಮೆಟೀರಿಯಲ್ಸ್ಗಳಿಗಾಗಿ ತುಮಕೂರಿನ ಕವಿತಾ ಎಂಟರ್ಪ್ರೈಸಸ್ ಅವರ ವೆಬ್ಸೈಟನ್ನು ಓಪನ್ ಮಾಡಿ ನಿಮಗೆ ಬೇಕಾದ ಮೆಟೀರಿಯಲ್ಸ್ಗಳನ್ನು ತರಿಸ್ಕೊಳ್ಳಿ. ಅವರ ವೆಬ್ಸೈಟ್ ಲಿಂಕನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಈಗ ಏನಪ್ಪ ಪ್ರಾಬ್ಲಮ್ ಅನ್ನೋದನ್ನು ನೋಡೋಣ ಬನ್ನಿ. ಸಿಲ್ಕ್ ಥ್ರೆಡನ್ನು ಇಟ್ಟಿರ್ತೀವಿ, ಒಂದು ತೆಗೆದ ತಕ್ಷಣ ನಾವು ಜಸ್ಟ್ ಹೀಗೆ ಎಸಿತೀವಿ. ಎಷ್ಟೋ ಸರಿ ನಾವು ಹೀಗೆ ಎಸ್ದಿರ್ತೀವಿ, ಆದರೆ ಏನಾಗಿರುತ್ತೆ, ಈ ರೀತಿಯಾಗಿ ನಾಟ್ ಆಗಿಬಿಡುತ್ತೆ. ಪ್ರತಿ ಸರಿನೂ ಎಷ್ಟು ದಾರ ವೇಸ್ಟ್ ಆಗುತ್ತೆ ಅಲ್ವಾ ಫ್ರೆಂಡ್ಸ್. ಈ ಸರಿ ಒಂದು ವೇಸ್ಟ್ ಆಗಿಬಿಡ್ಲಿ, ಕರೆಕ್ಟಾಗಿ ಇಟ್ಕೊಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೀನಿ. ಅದಕ್ಕೋಸ್ಕರ ನಾನು ಹೇಗೂ ಸರಿ ಮಾಡ್ತಿದ್ದೀನಲ್ಲ, ನೀವು ಕೂಡ ಇದೇ ರೀತಿ ಪ್ರಾಬ್ಲಮ್ನ ಎದುರಿಸ್ತಾ ಇರ್ತೀರಾ ಅಂತ ನಾನು ಭಾವಿಸ್ತೀನಿ. ನೀವು ನನಗಿಂತ ಮುಂಚೆ ಮಾಡಿದರೆ ತುಂಬ ಒಳ್ಳೆಯದು. ಈಗ ನಾನು ಇಲ್ಲಿ ದಾರ ಬಿಡಿಸ್ಲಿಕ್ಕೆ ಬರೋದಷ್ಟನ್ನು ಸುತ್ತಿದ್ದೀನಿ. ಇಲ್ಲಿ ನೋಡಿ, ಈ ರೀತಿಯಾಗಿ ಸುತ್ತಕೊಂಡಿದ್ದೀನಿ. ಹೀಗೆ ಸುತ್ತಿ ಇಟ್ಟರೆ ಮತ್ತೆ ಇದೇ ಪ್ರಾಬ್ಲಮ್ ಆಗುತ್ತೆ. ನಾನು ಅದಕ್ಕೆ ಏನು ಮಾಡಿದ್ದೀನಿ, ಗಮ್ ಟೇಪನ್ನು ತೊಗೊಂಡಿದ್ದೀನಿ. ಒಂದು ಇಷ್ಟೇ ಅಗಲಕ್ಕೆ ಒಂದು ದಾರವನ್ನು ಕಟ್ ಮಾಡ್ಕೊಂಡಿದ್ದೀನಿ. ಹೀಗೆ ಅಣಿಸ್ತಾ ಇದ್ದೀನಿ. ನಾವೇನು ಮಾಡಬೇಕು, ನಮಗೆ ಬೇಕಾದಾಗ ಜಸ್ಟ್ ಇದನ್ನು ಓಪನ್ ಮಾಡಿ ತೆಕ್ಕೊಂಡ್ರೆ ಆಯಿತು. ಇದಕ್ಕೂ ಜಾಸ್ತಿ ದೊಡ್ಡದಾಗಿ ನೀವು ಕಟ್ ಮಾಡ್ಕೊಬೇಡಿ, ಆವಾಗ ದಾರ ಎಲ್ಲ ಗಮ್ ಜಾಸ್ತಿ ಆಗುತ್ತೆ. ಸ್ವಲ್ಪ ಸಣ್ಣ, ಎಷ್ಟು ಸಣ್ಣಕ್ಕೆ ಸಾಧ್ಯನೋ ಅಷ್ಟು ಸಣ್ಣಕ್ಕೆ ಮಾಡ್ಕೊಳ್ಳಿ. ಇದು ತುಂಬ ಇಂಪಾರ್ಟೆಂಟು. ಇಲ್ಲ ಅಂತಂದರೆ ನಾವು ಸಣ್ಣ ಸಣ್ಣ ಕವರ್ ಇರುತ್ತಲ್ಲ, ಈ ರೀತಿ ಕವರೆಲ್ಲ ಇರುತ್ತಲ್ಲ, ಆ ಥರ ಕವರಿಗೂ ಕೂಡ ಹೀಗೆ ಸುತ್ತಿ, ಹೀಗೆ ಬ್ಲೌಸ್ ಪೀಸ್ ಕವರು, ಈ ರೀತಿ ಎಲ್ಲ ಥರ ಏನೇನೋ ಸಣ್ಣ ಪುಟ್ಟ ಕವರೆಲ್ಲ ಇರುತ್ತಲ್ಲ, ಆ ಕವರಿಗೆ ನೀವು ಈ ರೀತಿಯಾಗಿ ಮಾಡಿ ಇಟ್ಕೊಬೋದು. ಆವಾಗ ನಮಗೆ ದಾರ ಗಂಟಾಗೋದು ಸ್ವಲ್ಪ ಮಟ್ಟಿಗೆ ಕಡಿಮೆ ಆಗುತ್ತೆ. ಆದರೆ ಈ ರೀತಿ ಗಮ್ ಟೇಪನ್ನು ಹಚ್ಚೋದ್ರಿಂದ ನಮ್ಮ ಪೂರ್ತಿ ಸಮಸ್ಯೆ ಇದರಲ್ಲೇ ಬಗೆಹರಿಯುತ್ತೆ. ನೋಡಿ, ಹೀಗೆ ಕೆಲವೊಂದು ದಾರ ಅಗಲ ಇದ್ದರೆ ಈ ಕವರಿಗೆ ಹಿಡಿಸೋದಿಲ್ಲ. ಇಲ್ಲ ಅಂತಂದರೆ ನಾವು ಮನೇಲಿರೋ ಕವರ್ಗಳನ್ನು ವೇಸ್ಟ್ ಮಾಡೋ ಬದಲು ಈ ರೀತಿಯಾಗಿ ಮಾಡ್ಕೊಬೋದು. ನೋಡಿ, ಈ ರೀತಿಯಾಗಿ ನಾವು ಇನ್ನು ಇದಕ್ಕೆ ಪೇಪರನ್ನು ಸುತ್ತಿ ಇಡ್ಬೋದು. ಪೇಪರನ್ನು ಸುತ್ತಿದರೆ ಯಾವ ಕಲರ್ ಇದೆ ಅನ್ನೋದು ಗೊತ್ತೇ ಆಗೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಕವರಿಗೆ ಹಾಕಿ ಇಟ್ಟರೆ ಚೆನ್ನಾಗಿರುತ್ತೆ. ಇಲ್ಲ ಈ ರೀತಿಯಾಗಿ ಮಾಡಿಡ್ಬೋದು. ಇಲ್ಲ ಈ ರೀತಿ ಗಮ್ಮನ್ನು ಹಚ್ಚಿ ಈ ರೀತಿಯಾಗಿ ಬಿಸಾಕಿದ್ರೂ ಕೂಡ ಯಾವುದೇ ಕಾರಣಕ್ಕೂ ಕೂಡ ಇದು ಹಾಳಾಗೋದಿಲ್ಲ. ಹೀಗೆ ಇರುತ್ತೆ, ದಾರ ಕೂಡ ವೇಸ್ಟ್ ಆಗೋಲ್ಲ. ನೋಡಿ, ಇಲ್ಲಿ ಆಲ್ರೆಡಿ ಇಷ್ಟು ದಾರ ವೇಸ್ಟ್ ಆಗಿದೆ. ಇನ್ನು ವೇಸ್ಟ್ ಆಗದೆ ಇರೋ ರೀತಿಯಲ್ಲಿ ನಾವು ಈ ರೀತಿಯಾಗಿ ಮುಂಜಾಗ್ರತೆಯನ್ನು ತಗೊಳ್ಳೋಣ.
ಫ್ರೆಂಡ್ಸ್, ನಾವು ಸೀರೆ ಬ್ಲೌಸನ್ನು ಹೊಲಿದಿರ್ತೀವಿ, ಡ್ರೆಸ್ಸನ್ನು ಹೊಲಿದಿರ್ತೀವಿ, ಪೈಪಿಂಗನ್ನು ಕೊಡಬೇಕಾಗಿರುತ್ತೆ. ಬಟ್ ನಮ್ಮ ಹತ್ರ ಸಣ್ಣ ಬಟ್ಟೆ ಉಳಿದ್ಬಿಟ್ಟಿರುತ್ತೆ. ಇಷ್ಟಿಷ್ಟೇ ಸಣ್ಣಕ್ಕೆ ನಾವು ಕಟ್ ಮಾಡಿಕೊಂಡು ಪೈಪಿಂಗ್ ಕೊಡೋದು ಅಂತಂದರೆ ಹರಸಾಹಸ ಮಾಡ್ದ ಹಾಗೆ. ಬಟ್ ಮಾಡದೇ ಇದ್ದರೆ ಬರೋದಿಲ್ಲ. ಅದಕ್ಕೋಸ್ಕರ ಏನು ಮಾಡೋಣ ಅಂದರೆ ನಾನಿಲ್ಲಿ ಈ ಬಟ್ಟೆಯನ್ನು ತೊಗೊಂಡಿದ್ದೀನಿ. ಪೈಪಿಂಗನ್ನು ಕೊಡಲಿಕ್ಕೆ ನಮಗೆ ಹೆಲ್ಪ್ ಆಗೋ ರೀತಿಯಲ್ಲಿ ನಾನು ಒಂದು ನಿಮಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕಪ್ಪ ಅಂದರೆ ನಾವು ಒಂದು ಸ್ಕೆಚ್ ಪೆನ್ನನ್ನು ತಗೊಳ್ಳೋಣ, ಹಾಗೆ ಟೇಪನ್ನು ತಗೊಳ್ಳೋಣ. ಎಷ್ಟು 8 ಇಂಚ್, 7.75 ಇಂಚ್, 8 ಇಂಚಷ್ಟಿದೆ. ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ತಾ ಬರೋಣ. ಹೇಗೆ 6, 7. ಈಗ ಈ ಕಡೆನೂ ಅಷ್ಟೇ ಒಂದೊಂದು ಇಂಚಿಗೆ ನಾವು ಮಾರ್ಕನ್ನು ಮಾಡ್ಕೊತ ಬರೋಣ. ಹೇಗೆ ಫ್ರೆಂಡ್ಸ್, ನೀವು ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ವೋ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ನೀವೇನಾದ್ರು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೋಡ್ತಾ ಇದ್ದೀರಾ ಅಂತ ಆದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಈಗ ಏನು ಮಾಡೋಣ ಅಂತಂದರೆ ನಾವು ಪೆನ್ನಲ್ಲೇ ಬೇಕಾದ್ರೂ ಮಾರ್ಕ್ ಹಾಕ್ಕೊಬೋದು. ನಾನೀಗ ಪೆನ್ನಲ್ಲಿ ಮಾರ್ಕ್ ಹಾಕೋದ್ರೆ ಒಂದು ಮಾರ್ಕರನ್ನು ತೆಕ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಸ್ಕೇಲನ್ನು ತೊಗೊಂಡಿದ್ದೀನಿ. ಜಸ್ಟ್ ಏನು ಮಾಡ್ತೀನಿ, ಈ ಲೈನಿಂದ ಈ ಲೈನಿಗೆ ಒಂದು ಲೈನನ್ನು ಹಾಕ್ತೀನಿ. ಹೀಗೆ ಕಾಣಿಸೋ ರೀತಿಯಲ್ಲಿ ಹಾಕ್ಕೊಳ್ಳಿ. ಈಗ ಕಾಣಿಸುತ್ತಲ್ವ, ಇದು ಒಂಚೂರು ಡಾರ್ಕ್ ಮಾಡ್ಕೊಂಬಿಡೋಣ. ತುಂಬ ಈಸಿ ಮೆಥಡ್ ಫ್ರೆಂಡ್ಸ್. ಈಗ ಒಂದೊಂದು ಇಂಚಿಗೆ ನಾವು ಹೀಗೇ ಮಾರ್ಕ್ ಮಾಡ್ಕೊತ ಲೈನ್ ಹಾಕ್ಕೊತ ಹೋಗಬೇಕು. ನಾವು ಹೀಗೆ ಹಾಕ್ಕೊಳ್ಳೋದ್ರಿಂದ ನಮ್ಮ ಕೆಲಸ ಎಷ್ಟು ಈಸಿ ಆಗುತ್ತೆ. ಟೈಲರ್ಗಳಿಗೆ ಎಷ್ಟು ಐಡಿಯಾ ಓಡಿಸಿದ್ರು, ತಲೆ ಓಡಿಸಿದ್ರೂ ಕೂಡ ಹೊಸ ಹೊಸ ಡಿಸೈನ್ಗಳು ಬರ್ತಾನೇ ಇರಬೇಕು. ಅಂಥದ್ರಲ್ಲಿ ಇಂಥ ಸಣ್ಣ ಪುಟ್ಟ ಟಿಪ್ಸ್ಗಳು ಕೂಡ ತುಂಬ ಹೆಲ್ಪ್ ಆಗುತ್ತೆ. ನೋಡಿ, ನಾನು ಇದಿಷ್ಟನ್ನು ಹೀಗೆ ಲೈನನ್ನು ಹಾಕ್ಕೊತೀನಿ. ಹೀಗೆ ನಮ್ಮ ಹತ್ರ ಸಣ್ಣ ಬಟ್ಟೆ ಇದೆ ಅಂದ್ಕೊಂಡು ನಾವು ಟೆನ್ಷನ್ ಮಾಡ್ಕೊಳ್ಳೋ ಅವಶ್ಯಕತೆಯೇ ಇರೋದಿಲ್ಲ ಹೀಗೆ ಮಾಡ್ಕೊಳ್ಳೋದ್ರಿಂದ. ಮತ್ತು ನಾವು ಯಾವ ಅಳತೆಗೆ ಬೇಕು, ಇಲ್ಲ 1 ಇಂಚಿಗೆ ಹಾಕ್ಕೊಂಡಿದ್ದೀನಲ್ಲ, ನೀವು ಬೇಕಾದ್ರೆ ಇನ್ನೊಂಚೂರು ಜಾಸ್ತಿ ಬೇಕು, 1/4 ಇಂಚ್ ಬೇಕು, 1.5 ಇಂಚ್ ಬೇಕು ಅಂತಂದರೆ ಅದನ್ನು ಕೂಡ ನೀವು ಮಾಡ್ಕೊಬೋದು. ಹೇಗೆ ಈಗ ಇಷ್ಟು ಆದಮೇಲೆ ಏನು ಮಾಡಬೇಕಪ್ಪ ಅಂತಂದರೆ ಜಸ್ಟ್ ನಾವು ಇದನ್ನು ಹೀಗೆ ಫೋಲ್ಡ್ ಮಾಡ್ತೀವಿ. ಓಕೆನಾ? ಫೋಲ್ಡ್ ಮಾಡಿ ಆದಮೇಲೆ ನಮ್ಮದಿದು ಕರೆಕ್ಟಾಗಿ 8 ಇಂಚ್ ಇದೆ ಅಲ್ಲ. ಈಗ ಏನು ಮಾಡಬೇಕು, ಹೀಗೆ ಅಂದರೆ ನಮ್ಮದು ಇಲ್ಲಿ ಲೈನ್ ಇದೆಯಲ್ಲ, ಆ ಲೈನಿಗೆ ಕೆಳಗಡೆ ಬಟ್ಟೆ ಸ್ಟಾರ್ಟಿಂಗಿಗೆ ಇಡಬೇಕು. ನೋಡಿ ಹೀಗೆ. ಓಕೆನಾ? ಈಗ ಏನು ಮಾಡಬೇಕು, ಇಲ್ಲಿಂದ ಇಲ್ಲಿವರೆಗೆ ನಾವು 2 ಸ್ಟಿಚ್ಗಳನ್ನು ಹಾಕಬೇಕು. ಈ ಸ್ಟಿಚ್ಚು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ನಾನೀಗ ಇಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಂಡು ಬರ್ತೀನಿ. ಅಂದರೆ ಡಬಲ್ ಸ್ಟಿಚ್ ಹಾಕ್ಕೊಳ್ಳಿ. ತುಂಬ ಸಿಂಗಲ್ ಸ್ಟಿಚ್ ಹಾಕ್ಕೊಂಡ್ರೆ ಬೇಗ ಬಿಚ್ಚೋಗೋ ಸಾಧ್ಯತೆ ಇರುತ್ತೆ. ನಮಗೆ ಪೈಪಿಂಗನ್ನು ಕೊಡಬೇಕಾದ್ರೆ ಒಂಚೂರು ಸ್ಟ್ರೆಂತ್ ಇದ್ದರೆ ಚೆನ್ನಾಗಾಗುತ್ತೆ, ಇಲ್ಲ ಅಂತಂದರೆ ಹಾಳಾಗ್ಬಿಟ್ರೆ ಬೇಜಾರಾಗತ್ತೆ ಅಲ್ವಾ. ಸೊ ನಾನಿಲ್ಲಿ 2 ಸ್ಟಿಚ್ಚನ್ನು ಹಾಕ್ಕೊಂಡು ತೊಗೊಂಡು ಬರ್ತೀನಿ. ನೋಡಿ, 2 ಸ್ಟಿಚ್ಚನ್ನು ಹಾಕಿದ್ದೀನಿ. ಏನಪ್ಪ ಹೀಗೆ ಸ್ಟಿಚ್ ಹಾಕಿದ ತಕ್ಷಣ ಪೈಪಿಂಗ್ ಕೊಡಲಿಕ್ಕೆ ನಮ್ಮ ಹತ್ರ ಬಟ್ಟೆ ರೆಡಿ ಆಗಿಬಿಡ್ತಾ ಅಂತ ಅನಿಸ್ಬೋದು ನಿಮಗೆ. ಈಗ ಹೇಗೆ ಇದನ್ನು ಮಾಡಿಕೊಂಡ್ರೆ ಸರಿ ಆಗುತ್ತೆ ಅಂತ ತೋರಿಸ್ತೀನಿ. ಫ್ರೆಂಡ್ಸ್, ನೀವು ಯಾರೆಲ್ಲ ಯಾವ ಊರಿಂದ ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಕಾಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೀವು ಎಲ್ಲಿಂದ ನೋಡ್ತಿದ್ದೀರಾ ಅಂತ ನಮಗೂ ಕೂಡ ಖುಷಿ ಆಗುತ್ತೆ. ನೋಡಿ, ಇಲ್ಲಿಂದ ಲೈನ್ ಇದೆಯಲ್ಲ, ಈಗ ಏನು ಮಾಡಬೇಕು, ಸ್ಟಾರ್ಟಿಂಗಿಂದ ಲೈನ್ ಎಲ್ಲಿದೆಯೋ ಆ ಲೈನನ್ನು ನಾವೀಗ ಕಟ್ ಮಾಡ್ಕೊತ ಹೋಗಬೇಕು.
ನೋಡಿ ಪೂರ್ತಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ. ಈ ಲೈನನ್ನು ಬಿಟ್ಟು ಹೋಗಬೇಡಿ. ನೋಡಿ ನಾವು ಫಸ್ಟ್ ಸ್ಟಾರ್ಟಿಂಗಲ್ಲಿ ಏನು ಮಾಡಿದ್ವಿ, ಒಂದು ಎಕ್ಸ್ಟ್ರಾ ಅಂದರೆ ಒಂದು ಇದನ್ನು ಲೈನನ್ನು ಈ ಕಡೆಯಿಂದ ಸ್ಟಿಚ್ ಮಾಡಿದ್ವಿ, ಹೌದಾ. ಈಗ ನೋಡಿ ಇಲ್ಲಿ ಎಕ್ಸ್ಟ್ರಾ ಲೈನ್ ಏನಿದೆಯಲ್ಲ ಅದು ಕಟ್ ಆಯಿತು. ಈಗ ಈ ಸೆಕೆಂಡ್ ಲೈನಲ್ಲಿ ಕಟ್ ಮಾಡ್ತಿರೋದು, ಇಲ್ಲಿಂದ ನಮಗೇನಾಗ್ಬಿಡ್ತು, ಸ್ಟ್ರೈಟಾಗಿ ಸಿಕ್ಬಿಡ್ತು. ನೋಡಿ ಇದೇ ಬಟ್ಟೆಯನ್ನು ಹೀಗೆ ಕಟ್ ಮಾಡ್ಕೊತ ಹೋಗಬೇಕು. ಈಗ ನೆಕ್ಸ್ಟ್ ಫಸ್ಟಿಗೆ ಮಾತ್ರ ಸಿಂಗಲ್ ಪೀಸ್ ಸಿಗುತ್ತೆ, ಲಾಸ್ಟಿಗೆ ಸಿಂಗಲ್ ಪೀಸ್ ಸಿಗುತ್ತೆ. ಬಾಕಿ ಎಲ್ಲ ಕಡೆಯೂ ಕೂಡ ನಮಗೆ ಅದು ಡಬಲ್ ಪೀಸ್ ಸಿಕ್ಕಿರುತ್ತೆ. ನೋಡಿ ಇದೇ ರೀತಿಯಾಗಿ ಸುತ್ತಲೂ ಕೂಡ ಕಟ್ ಮಾಡ್ಕೊಬೇಕು. ಫ್ರೆಂಡ್ಸ್, ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್. ಮತ್ತು ನಮ್ಮ ಫೇಸ್ಬುಕ್ ಪೇಜಲ್ಲಿ ನೀವೇನಾದ್ರು ನಮ್ಮ ವಿಡಿಯೋವನ್ನು ನೋಡ್ತಾ ಇದ್ದರೆ ಪ್ಲೀಸ್ ಫಾಲೋ ಮಾಡಿರಿ. ಹಾಗೆ ಇನ್ನು ಏನಪ್ಪ ಅಂತಂದರೆ ನಿಮಗೆ ಯಾವ ರೀತಿ ವಿಡಿಯೋ ಬೇಕು ಅನ್ನೋದನ್ನು ಕಾಮೆಂಟ್ ಮಾಡಿ. ನೀವು ವಿಡಿಯೋವನ್ನು ನೋಡ್ತೀರಾ ಫ್ರೆಂಡ್ಸ್ ಕೆಲವರು, ಬಟ್ ಕಾಮೆಂಟ್ ಮಾಡೋದಿಲ್ಲ, ಲೈಕ್ ಮಾಡೋದಿಲ್ಲ, ಏನೂ ಮಾಡೋದಿಲ್ಲ. ಹಾಗೆ ವಿಡಿಯೋ ಹೇಗಿದೆ ಅಂತ ನಮಗೆ ಗೊತ್ತಾದರೆ ನೆಕ್ಸ್ಟ್ ನಾವು ಇಂಪ್ರೂವ್ ಮಾಡ್ಕೊಳ್ಳಿಕ್ಕೆ ಎಲ್ಲದಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಮತ್ತು ನಿಮಗೆ ಯಾವ ರೀತಿ ವಿಡಿಯೋ ನೀವು ಎಕ್ಸ್ಪೆಕ್ಟ್ ಮಾಡ್ತೀರಾ ಅನ್ನೋದ್ರ ಬಗ್ಗೆ ನಾವು ವಿಡಿಯೋವನ್ನು ಮಾಡಿ ಹಾಕಲಿಕ್ಕೂ ಕೂಡ ಚೆನ್ನಾಗಿ ಇರುತ್ತೆ ಅಂತ ಅಲ್ವಾ. ಈಗ ನೋಡಿ ಹೀಗೇ ತುದಿವರೆಗೂ ಕೂಡ ಕಟ್ ಮಾಡಿಕೊಂಡು ಬರ್ತಾ ಇದ್ದೀನಿ. ನೋಡಿ ಪೂರ್ತಿ ಕಟ್ ಮಾಡಿ ಆಯಿತು. ಈಗ ನೋಡಿ ನಮ್ಮ ಹತ್ರ ಇದ್ದಿದ್ದು ಇಷ್ಟೇ ಉದ್ದದ ಬಟ್ಟೆ, ಅದು ನಮ್ಮ ಬ್ಲೌಸಿಗೆ ಸಾಕಾಗ್ತಾ ಇರಲಿಲ್ಲ. ಸೊ ಈಗ ಎಷ್ಟು ಉದ್ದಕ್ಕೆ ಆಯಿತು ಅಂತ ನೋಡಿ, ಎಷ್ಟು ಈಸಿಯಾಗಿ ಮಾಡ್ಕೊಬೋದು. ನಮಗೆ ಯಾವ ಅಳತೆಗೆ ಬೇಕೋ ಆ ಅಳತೆಗೆ ನಾವು ಮಾಡ್ಕೊಬೋದು. ಒಂದು ಉದ್ದನೆಯ ಪೈಪಿಂಗಿನ ಬಟ್ಟೆ ರೆಡಿ ಆಗುತ್ತೆ. ನಾವು ಸಣ್ಣ ಪುಟ್ಟದಕ್ಕೆ ಲಾಡಿ ಉಳ್ಕೊಳ್ಳಿಕ್ಕೂ ಕೂಡ ಸಣ್ಣ ಬಟ್ಟೆ ಇದೆ ಅಂತ ತಲೆ ಕೆಡಿಸ್ಕೊಳ್ಳೋದು ಬೇಕಾಗೋದಿಲ್ಲ. ಈ ರೀತಿಯಾಗಿ ಮಾಡಿಕೊಂಡ್ರೆ ನಮ್ಮ ಕೆಲಸ ತುಂಬ ಈಸಿಯಾಗಿ ಆಗುತ್ತೆ. ಈ ಕೆಲಸ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೀವು ನಮ್ಮ ವಿಡಿಯೋವನ್ನು ಫೇಸ್ಬುಕ್ ಪೇಜಲ್ಲಿ ನೀವು ನೋಡ್ತಾ ಇದ್ದರೆ ಪ್ಲೀಸ್ ಫೇಸ್ಬುಕ್ ಪೇಜನ್ನು ಕೂಡ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಮುಗಿಸ್ತೀನಿ. ನೆಕ್ಸ್ಟ್ ಅಪ್ಡೇಟಲ್ಲಿ ಹೊಸ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ. ನಿಮ್ಮ ಪ್ರೀತಿ ಸದಾ ಇರಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ನೆಕ್ಸ್ಟ್ ಅಪ್ಡೇಟಿಗಾಗಿ ಕಾಯ್ತಾ ಇರಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್, ಶುಭ ದಿನ.